ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಗೋ ಬ್ಯಾಕ್. ಜಿಲ್ಲಾಧ್ಯಕ್ಷ ಕೊರಟಗೆರೆಯ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನೂರಾರು ಕಾರ್ಯಕರ್ತರಿಂದ ಗೋ ಬ್ಯಾಕ್ ಜಿಲ್ಲಾಧ್ಯಕ್ಷ ಎಂದು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಎಲ್ಲೂ ಇದ್ದಂತಹ ವ್ಯಕ್ತಿಯನ್ನು ತಂದು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆ ವ್ಯಕ್ತಿಗೆ ಕೊರಟಗೆರೆಯ ನಿಷ್ಠಾವಂತ ಕಾರ್ಯಕರ್ತರ ಮಾಹಿತಿಯೇ ಇಲ್ಲ. ಮೊದಲು ಈ ಜಿಲ್ಲಾ ಅಧ್ಯಕ್ಷರನ್ನ ಬದಲಿಸಬೇಕು. ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸವನ್ನ ಮಾಡುತ್ತಿದ್ದಾರೆ. ಮೋದಿಜಿರವರನ್ನ ಮತ್ತೆ ಪ್ರಧಾನಿ ಮಾಡುವುದೇ ನಮ್ಮ ಗುರಿ. ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಹಾಗೂ ತಾಲೂಕು ಅಧ್ಯಕ್ಷರುಗಳನ್ನ ರಾತ್ರೋರಾತ್ರಿ ಬದಲು ಮಾಡಿದ್ದಾದ್ರೂ ಯಾಕೆ? ಏಕಾಏಕಿ ತಾಲೂಕು ಅಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನ ಬದಲು ಮಾಡುವ ಅಧಿಕಾರ ಇವರಿಗೆ ಕೊಟ್ಟವರಾರು ಯಾರು? ಜಿಲ್ಲಾ ಹಾಗೂ ರಾಜ್ಯ ನಾಯಕರು ಇತ್ತ ಗಮನವನ್ನ ಹರಿಸಬೇಕು. ನಿಷ್ಠಾವಂತ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕು. 40 ವರ್ಷಗಳಿಂದ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ತಮ್ಮ ಅಳಲನ್ನ ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಯುವ ಮುಖಂಡರು, ಯುವ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ವರದಿ ಹರೀಶ್ ಬಾಬು, ತುಮಕೂರು. ಕೆಲಸ ಮಾಡ್ತಾ ಇದ್ದೀನಿ. ನಾನು 40 ವರ್ಷದಿಂದ ರಾಜಕೀಯಕ್ಕೆ ಇರ್ತೀನಿ. ಆದ್ರೂ ಕಾರ್ಯಕರ್ತರು ಅಸಹ್ಯ ಮಾಡ್ಕೊಂಡ್ಬಿಟ್ಟಾರೆ. ನಾವಿದ್ದಾಗ ತುಂಬ ಚೆನ್ನಾಗಿ ಪಕ್ಷ ನಡೀತಿದ್ವು. ಈಗಂತೂ ವರ್ಷ ಆಗ್ಬಿಟ್ಟಿದೆ ಪಕ್ಷ. ಯಾರು ಕಾರ್ಯಕರ್ತರು ಮಾತಾಡಂಗೆ ಇಲ್ಲ. ಎಲ್ಲ ಅವರವರೇ ಎಲ್ಲ ಕಂಪ್ನಿ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ತುಂಬ ಬೇಜಾರಾಗಿದೆ. ನಾವು ರಾಜಕೀಯ ಕಿತ್ಕೊಳ್ಬೇಕು ಅನ್ನೋಂಗಾಗಿದೆ. ಮೋದಿ ಅಂತೂ ಗೆಲ್ಸ್ಕೊಂತೀವಿ, ರಾಜಕೀಯ ಬೇಡ. ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಸುಶೀಲಮ್ಮ ಆಯ್ಕೆಯಾಗಿ ಬಂದಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಬಂದು ಚಿತ್ರದುರ್ಗದವರು, ಅವ್ರು ಇಲ್ಲಿ ಅವರಲ್ಲ. ಈ ವಿಚಾರ ಅವ್ರನ್ನ ಆಯ್ಕೆ ಆಗ್ತಿದ್ದಾಗೆ ನಾವು ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ಗಮನಕ್ಕೆ ತಂದು ಅವಾಗ ರಾಜ್ಯಾಧ್ಯಕ್ಷ ಇಟ್ಕೊಂಡು ಪಕ್ಷದ ನಿರ್ಧಾರ ನೀವೆಲ್ಲ ಕೈ ಜೋಡಿಸ್ಬೇಕು ಅಂದ್ರು. ಆಯ್ತು ಅಂತೇಳಿ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ನಾವೆಲ್ಲ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಬಂದ್ವಿ. ಆದರೆ ನಾವುಗಳು ಕೊರಟಗೆರೆ, ಮಧುಗಿರಿ, ಪಾವಗಡ, ಶಿರಾ ಅಧ್ಯಕ್ಷರುಗಳು ನಾವೇನು ರಾಜ್ಯಾಧ್ಯಕ್ಷರ ಹತ್ರ ಹೋಗಿದ್ದೀವಿ ಅನ್ನೋ ಒಂದು ನೆಪ ಇಟ್ಕೊಂಡು ಆ ಮನುಷ್ಯ ಬಂದಿರತಕ್ಕಂಥ ಮನುಷ್ಯ, ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಮನುಷ್ಯ ನಮ್ಮನ್ನ ತುಳಿಯೋ ಪ್ರಯತ್ನ ನಡೀತಾ ಇದೆ. ಬಂದು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಬಂದು 2 ದಿನಕ್ಕೇನೆ ಆತ ಏನ್ ಮಾಡ್ತಾನೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತುಮಕೂರಿನವರು, ಕುಣಿಗಲ್ಲು ತುಮಕೂರಿನವ್ರನ್ನ ಕರ್ಕೊಂಡ್ಬಂದು ಮಧುಗಿರಿ ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಡ್ಕೊಂತಾನೆ. ಅವಾಗ ಮತ್ತೆ ಹೋರಾಟ ಸ್ಟಾರ್ಟ್ ಆಗುತ್ತೆ ನಮ್ದು. ಮತ್ತೆ ರಾಜ್ಯಕ್ಕೆ ಹೋಗ್ತೀವಿ, ಮತ್ತೆ ಜಿಲ್ಲೆಗೆ ಹೋಗ್ತೀವಿ, ಮತ್ತೆ ಹೋರಾಟ. ಆದ್ರೂ ಕೂಡ ಅವರು ರಾಜ್ಯದವ್ರು ಕರೆಸಿ ಅವನಿಗೆ ನೋಡಪ್ಪ, ಅಲ್ಲಿರೋರ್ನೆಲ್ಲ ಕುಂಡ್ರಿಸ್ಕೊಂಡು ಒಂದು ಬಗೆಹರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಕಾರ್ಯಕರ್ತರ ಗೊಂದಲ ಮೂಡಿಸ್ಬಾರ್ದು ಅಂದ್ರೆ ಅಲ್ಲಿ ಹೂ ಅನ್ನೋದು ತಿರ್ಗಾ ಇಲ್ಲಿ ಬಂದು ಕಾಣದ ಕೈಗಳ ಒಂದು ಆಟದ ಗೊಂಬೆ ಆಗಿ ಮತ್ತೆ ಕೂತ್ಕೊಂಡು ಮೊನ್ನೆ ರಾತ್ರಿ 10:30 ಕೊರಟಗೆರೆ, ಮಧುಗಿರಿ, ಪಾವಗಡ, ಶಿರಾ ಇಷ್ಟು ತಾಲೂಕು ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದಾರೆ. ನಾವು ಹಿಂದೆನೆ ನಮ್ಗೆ ಜಿಲ್ಲೆಯವರು, ರಾಜ್ಯದವರು ಕರೆದು ಮಾತಾಡಿದ್ರು. ಈ ಲೋಕಸಭಾ ಚುನಾವಣೆ ಆಗೋವರೆಗೂ ನಾವು ಮೋದಿ ಅವರಿಗೆ ಕೆಲಸ ಮಾಡಬೇಕು. ನಮ್ಗೆಲ್ಲ ಸಿಕ್ಕಿರ್ತಕ್ಕಂಥ ಪುಣ್ಯ, ನಮ್ಮ ಅವಕಾಶ ಅದು, ಅದನ್ನು ಕಸ್ಕೋಬೇಡ್ರಿ. ಲೋಕಸಭಾ ಚುನಾವಣೆ ಆದ್ಮೇಲೆ ನೀವು ಹೇಗೆ ಹೇಳ್ತಿರೋ ಹಾಗೆ ನಾವೆಲ್ಲ ಕುಂತು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಕೂಡ, ಅವರೆಲ್ಲ ಹೇಳಿದ್ರು ಕೂಡ ಈತ ಸ್ವಯಂ ನಿರ್ಧಾರ ಮಾಡಿಕೊಂಡು ರಾತ್ರೋರಾತ್ರಿ ಪಟ್ಟಿಗಳನ್ನೆಲ್ಲ ಚೇಂಜ್ ಮಾಡಿ ಇಲ್ಲಿ ಕೆಲಸ ಮಾಡಿ ಒಂದ್ ದಿವಸಕ್ಕೂ ಬಾವುಟ ಹಿಡ್ದಿಲ್ಲ, ಒಂದ್ ದಿವಸಕ್ಕೂ ಬಂದು ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ಪಂದಿಸಿಲ್ಲ. ಅಂತವ್ರನ್ನ, ದುಡ್ಡಿರೋರ್ನ, ಕಾರಿರೋರ್ನ ಕರ್ಕೊಂಡ್ಬಂದು ಇಲ್ಲಿ ತಾಲೂಕಾಧ್ಯಕ್ಷ ಮಾಡೋದಾಗ್ಲಿ, ಅವ್ರಿಗೆ ಅವ್ರ ಅನುಕೂಲ ಆಗೋ ರೀತಿಯಲ್ಲಿ ಅವ್ರ ಮಾತು ಕೇಳೋ ಅಂತವ್ರನ್ನೆಲ್ಲ ಮಾಡ್ಕೊಂಡು ನಾವೆಲ್ಲ ದುಡ್ದಿರೋ ಕಾರ್ಯಕರ್ತರನ್ನ ಬಹಳ ಕಡೆಗಣಿಸ್ತಿದ್ದಾರೆ. ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ. ಒಂದು ಪಕ್ಷದ ಸಿದ್ಧಾಂತ ನಿಯಮಗಳ ಪ್ರಕಾರ ಕುಂತು ಮಾತಾಡಬೇಕು. ಒಂದು ಕೋರ್ ಕಮಿಟಿ ಅಂತ ಇರುತ್ತೆ ಪಕ್ಷದಲ್ಲಿ, ಹಿರಿಯರು ಇರ್ತಾರೆ, ಅವ್ರನ್ನೆಲ್ಲ ಕರೆದು ಕುಂಡ್ರಿಸಿ ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡಲ್ಲ,
ಪಕ್ಷಕ್ಕೆ ಯಾರು ದುಡ್ದಿದ್ದಾರೆ, ಪಕ್ಷನ ನಾವುಗಳೆಲ್ಲ ನಮ್ಮ ಆಸ್ತಿಗಳನ್ನ ಮಾರಿ ದುಡ್ಡುಗಳು ತಂದು ಸಂಘಟನೆ ಮಾಡಿದ್ವಿ. ಇವತ್ತು ಯಾರೋ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ದೊಡ್ಡ ದೊಡ್ಡ ಮೈನ್ಸ್ ಓನರ್ಗಳು, ದೊಡ್ಡ ದೊಡ್ಡ ಅಫಿಷಿಯಲ್ಸ್, ರಿಟೈರ್ಡ್ ಅಫಿಷಿಯಲ್ಸ್ ಎಲ್ಲ ಬಂದ್ರೆ ನಾವು ಕಾರ್ಯಕರ್ತರು ಬೇಕಾಗಿಲ್ಲ ಅಂತ ನಮ್ಮನ್ನ ಮೂಲೆ ತಳ್ಳೋ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ನಾವು ಇವ್ರದ್ದು ಯಾವುದೇನು ಒಪ್ಪಲ್ಲ. ಸಿದ್ಧಾಂತ, ಪಕ್ಷ ಸಿದ್ಧಾಂತದ ಪ್ರಕಾರ ನೀವು ಹಿರಿಯರು ಕೋರ್ ಕಮಿಟಿ ಇದೆ, ಕೋರ್ ಕಮಿಟಿಯಲ್ಲಿ ಇಡಿ. ಕಾರ್ಯಕರ್ತರು ಕೊರಟಗೆರೆ ಕ್ಷೇತ್ರದ ಕಾರ್ಯಕರ್ತರು ಅಂತ ಯಾರು ಅಂತ ಗೊತ್ತಿರಲ್ಲ. ಸುಮ್ಮನೆ ಯಾರನ್ನೋ ಕರ್ಕೊಂಬಂದು ಆಮೇಲೆ ಇಲ್ಲಿ ಇನ್ನೊಂದು ನಡೀತಾ ಇದೆ, ಜಾತಿ ಮಧ್ಯೆ ತಂದಿಡೋ ಕೆಲಸ ನಡೀತಾ ಇದೆ. ನಮ್ಮ ಕಾರ್ಯಕರ್ತರಲ್ಲೇ ಜಾತಿ ವಿಂಗಡಣೆ ಮಾಡಿ ಅವ್ರನ್ನ ದೂರ ಅವ್ರನ್ನೆಲ್ಲ ಬೇರೆ ಮಾಡೋ ಪ್ರಯತ್ನ ನಡೀತಾ ಇದೆ, ಹುನ್ನಾರ ನಡೀತಾ ಇದೆ. ನಿನ್ನೆ ರಾತ್ರಿ ಎಲ್ಲ ಕಾರ್ಯಕರ್ತರು ನಾವು ಸೇರ್ಬೇಕು ಅಂತ, ಹಳೆ ಕಾರ್ಯಕರ್ತರು ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಬೇಕು ಅಂದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ, ನೀವು ಹೋಗ್ಬೇಡಿ, ನೀವು ಪ್ರತಿಭಟನೆಗೆ ಹೋದ್ರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ, ಪಕ್ಷದಿಂದ ಹೊರಗಾಗ್ತೀವಿ ಅಂತೇಳಿ ಭಯ ಬೀಳಿಸ್ತಾರೆ ಕಾರ್ಯಕರ್ತರನ್ನ. ಎಲ್ಲಿಗೆ ಬಂದಿದೀವ್ರಿ? ಪಕ್ಷದ ಕಾರ್ಯಕರ್ತರು ಇದ್ರೆ ಪಕ್ಷ ಇದ್ರೆ ಕಾರ್ಯಕರ್ತ. ನಾವು ಜೀವ ಬಿಟ್ಟು ಪಕ್ಷ ಕಟ್ಟಿದ್ರೆ ಇವರೆಲ್ಲ ಬಂದು ಎದುರಿಸ್ತಾರ್ರಿ ಕಾರ್ಯಕರ್ತರನ್ನೆಲ್ಲ. ನೀವು ನಡಿ, ನೀವು ಯಾರನ್ನ ಹೋದ್ರೆ ಸಸ್ಪೆಂಡ್ ಮಾಡಿಸ್ತೀವ್ರಿ, ನೀವ್ ಯಾರ್ರಿ, ಹಂಗೆ ಅಂತ ಕಾರ್ಯಕರ್ತರೆಲ್ಲ ಬೆಳಿಗ್ಗೆ ಫೋನ್ ಮಾಡಿ ಕೇಳ್ತಾರೆ, ಅಣ್ಣ ಏನಣ್ಣ? ಇಲ್ಲಪ್ಪ ಬರ್ರಿ, ನಾವು ಕಾರ್ಯಕರ್ತರೆ, ಜೀವ ಹೋದ್ರು ಬಿಜೆಪಿ ಕಾರ್ಯಕರ್ತರೆ, ಯಾರೇನು ಮಾಡಕ್ಕಾಗಲ್ಲ, ಬನ್ನಿ ನಾವೆಲ್ಲ ಒಗ್ಗಟ್ಟಾಗಿ ಧ್ವನಿ ಕೂಡಿಸಿ ನಮ್ಮ ಹವಾಲನ್ನ ಹೇಳ್ಕೊಳ್ಳೋಣ. ಇಲ್ಲಿ ಪಕ್ಷದ ವಿರುದ್ಧ ಚಟುವಟಿಕೆ ಏನಿಲ್ಲ, ಎಲ್ಲ ಪಕ್ಷದ ಕಾರ್ಯಕರ್ತರೆ, ಇದರಲ್ಲಿ ಯಾವ ಇದು ಇಲ್ಲ. ಆದ್ರೆ ನಮ್ ನೋವು ಹೇಳ್ಕೋಬೇಕಲ್ಲ, ಎಷ್ಟು ದಿನ ಅಂತ ಬೆಂಗಳೂರು ತಿರ್ಗಾನ, ಜಿಲ್ಲೆಗಳಿಗೆ ತಿರ್ಗಾನ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಇವತ್ತೊಂದು ನಿರ್ಧಾರಕ್ಕೆ ಬಂದ್ವಿ. ರಾತ್ರಿ ಅವ್ರು 10:30 11 ಗಂಟೆಯಲ್ಲಿ ಪಟ್ಟಿಗಳು ರಿಲೀಸ್ ಮಾಡ್ತಾರೆ ಅಂದ್ಮೇಲೆ ನಮ್ಗೆ ಗೌರವ ಸಿಕ್ಕಿದೆ ಅಂತ ಗೊತ್ತಾಯ್ತು. ಹಾಗಾಗಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ.